ಕಲಾವಿದ ವಿಜಯ್ ಆರ್ ಬೋಳ್ಶೆಟ್ಟಿ. ಆತ್ಮೀಯ ಸ್ನೇಹಿತರೆ, ನಾನು ಇವತ್ತೊಂದು ವಿಶೇಷವಾದ ಸ್ಥಳದಲ್ಲಿದ್ದೀನಿ. ಆ ಸ್ಥಳದ ವಿಶೇಷ ನೋಡಿ ಹಿಂದ್ಗಡೆ ನೋಡ್ತಾ ಇದ್ದಾರೆ ಕೆಲವೊಂದು ಸ್ಥಳಗಳ ಒಂದು ಪೂರಕವಾಗಿರುವಂಥ ವಾತಾವರಣ ನಿಮ್ಗೆ ಗೊತ್ತಾಗ್ತದೆ. ಸೊ ಕಿತ್ತೂರಿನ ರಾಜ್ಯಾಶ್ರಯದಲ್ಲಿ ಒಂದು ಸೈನಿಕನಾಗಿ ಕ್ರಾಂತಿಕಾರಿ ಕಹೆಗಳನ್ನು ಓಡಿದಂಥ ನಿಮ್ಮೆಲ್ಲರ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನ ಒಂದು ಸಮಾಧಿ ಅಂತ ಹೇಳ್ಬೋದು. ಎಷ್ಟು ಸೊಗಸಾಗಿ ಒಂದು ಈಗ ಆಧುನೀಕರಣದಲ್ಲಿ ಮಾಡಿದ್ದಾರೆ. ಬನ್ನಿ ಅದನ್ನು ಸ್ವಲ್ಪ ತೋರಿಸ್ತಾ ನೋಡಿ. ಹೊರಪ್ಪ ಕೆಂಚವ್ವ ಬಸಿ ಬೀರಪ್ಪ ಅಂದೆ ಅಲ್ಲ ಮಾತಾಡ್ಬೋದು ಗುರುಜಿ. ನಮಸ್ಕಾರ ಎಲ್ರಿಗೂ. ಸೊ ನಾ ಇವತ್ತು ಇರುವಂಥದ್ದು ಸ್ಥಳ ರಾಯಣ್ಣನ ಒಂದು ಸಮಾಧಿಯಲ್ಲಿದ್ದೇವೆ. ರಾಯಣ್ಣನ ಒಂದು ಸಮಾಧಿಯನ್ನು ನೋಡ್ತಾ ಇರ್ಬೋದು, ನೀವು ಹಿಂದುಗಡೆ ಕಾಣಿಸ್ತಾ ಇರ್ಬೋದು. ಅವರ ಜೀವನ ಚರಿತ್ರೆಯನ್ನು ಆಧರಿಸಿ ಈ ಸಂಗೊಳ್ಳಿಯಲ್ಲಿ ಸ್ಕಲ್ಪ್ಚರ್ಸ್ನ ಮಾಡಿದ್ದಾರೆ. ನಮ್ಮ ಸ್ನೇಹಿತರೇ ಆಗಿರುವಂಥ ಬಸು ಇರ್ಬೋದು, ಮುತ್ತಣ್ಣ ಇರ್ಬೋದು, ಕೆಲವು ಸ್ನೇಹಿತರು ಆಗಿನ ಸಮಯದಲ್ಲಿ ನನಗೆ ಬರೋಕ್ಕೆ ಆಗಿರಲಿಲ್ಲ. ಎಷ್ಟೋ ಸಲ ಕರೆದ್ರು ಅವ್ರು ಬೈ ನಾ ಇರುವಾಗಲೇ ಅಂತ. ಸೊ ಈಗ ಒಂದು ನಮಗೆ ಒಂದು ಒಳ್ಳೆಯ ಸಮಯ. ಒಂದು ನಮ್ಮ ಟೀಚರ್ ಓರಿಯೆಂಟೇಷನ್ ಪ್ರೋಗ್ರಾಮ್ ನಮ್ಮ ಇಲ್ಲಿ ರಾಷ್ಟ್ರೋತ್ತರ ವಿದ್ಯಾಕೇಂದ್ರ ಗರಗಲ್ಲಿ ನಡೀತಾ ಇತ್ತು. ಒಂದು ಗರಗದ ಒಂದು ಟೀಮ್ ನಮ್ಮನ್ನು ಇಲ್ಲಿ ಒಂದು ವಿಸಿಟನ್ನು ಕರ್ಕೊಂಡು ಬಂದಿದೆ. ಎಲ್ಲ ನಮ್ಮ ಶಿಕ್ಷಕ ವೃಂದದವರು ಕೂಡ ಬಂದಿದ್ದೀವಿ. ಸೊ ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು ಕ್ಯಾಂಪಸ್ಸಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರುವಂಥ ಬೋರ್ಡ್ ನೋಡ್ತಾ ಇರ್ಬೋದು. ಇಲ್ಲಿ ಸಂಗೊಳ್ಳಿಯಲ್ಲಿ ಭಗವತ್ಪನ ಮೆರವಣಿಗೆ ಅಂತ ಮಲ್ಲಸರ್ಜಾ ದೊರೆಯಿಂದ ಬಹುಮಾನ ಪಡೆದು ಬರುತ್ತಿರುವ ಭರಮಪ್ಪನನ್ನು ಸಂಗೊಳ್ಳಿ ಜನರು ಅದ್ದೂರಿಯಿಂದ ಸ್ವಾಗತಿಸಿ ಮೆರೆತಿರುವಂಥ ದೃಶ್ಯವನ್ನು ನಾವು ಕಾಣಿಸ್ತಾ ಇರ್ಬೋದು. ಹೀಗೆ ಒಂದೊಂದು ಕಥೆಯನ್ನು ಆಧರಿಸಿ ಸಂಗೊಳ್ಳಿ ರಾಯಣ್ಣನ ಒಂದು ಕಥೆಯನ್ನು ಆಧರಿಸಿ ಇಲ್ಲಿ ಒಂದು ನಮಗೆ ಮೂರ್ತಿ ಶಿಲ್ಪಗಳನ್ನು ನಾವು ನೋಡ್ತಾ ಇರ್ಬೋದು. ಇದು ಅತ್ಯಂತ ಸೊಗಸಾಗಿ ಮತ್ತು ನೈಜ ರೀತಿಯಲ್ಲಿ ಕಾಣುವಂಥ ದೃಶ್ಯಗಳಾಗಿದ್ದು ನೋಡುಗರ ಒಂದು ಮನಸ್ಸೋತುವಂತಿದೆ. ಸ್ನೇಹಿತರೆ, ಇನ್ನೂ ಹಲವಾರು ದೃಶ್ಯಗಳನ್ನು ಕಾಣಿಸ್ತಾ ಇರ್ಬೋದು. ಇಲ್ಲ ನಮ್ಮ ಶಿಕ್ಷಕರೊಂದವರು ಸ್ನೇಹಿತರು ಕೂಡ ಓಡಾಡ್ತಾ ಇದ್ದಾರೆ. ಸೊ ಅವರೆಲ್ಲ ನೋಡಿ ಇದನ್ನು ತಂತು ಮುಚ್ಕೊಳ್ತಾ ಇದ್ದಾರೆ. ಸೊ ಇದು ಯಾಕೆ ನಾನು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂದರೆ, ಒಬ್ಬ ಕಲಾವಿದನಾಗಿ ಕಲೆಗಳ ಮೂಲಕ ವ್ಯಕ್ತಪಡಿಸೋ ವಿಚಾರಗಳನ್ನು ಸರಿಯಾಗಿ ತಿಳಿಸುವ ಒಂದು ಪ್ರಯತ್ನ ಈ ವಿಡಿಯೋದಲ್ಲಾಗಿದೆ. ಬನ್ನಿ ಹಾಗೆ ಇನ್ನೂ ಕೆಲವು ವಿಷಯಗಳನ್ನು ನೋಡೋಣ. ಕೆಲವು ಚಿತ್ರಗಳನ್ನು ತೋರಿಸ್ತಾ ಇರ್ತೀನಿ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಗುರುಮೂರ್ತಿ ಗುರುಜಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಇವತ್ತು ಇಷ್ಟವಾದ ಗುರುವಾರಿ ಕೂಡ ಅವರು ಇವತ್ತು ಸಾಕಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸೊ ಅವರು ನೋಡೋಣ ಈ ವಿಚಾರವನ್ನು ತಿಳ್ಕೊಂಡು ನಿಮಗೂ ಈ ವಿಚಾರ ತಿಳಿಸೋಕ್ಕೋಸ್ಕರ ಇದೊಂದು ಸಣ್ಣ ಪ್ರಯತ್ನ. ಇಷ್ಟವಾದರೆ ನಿಮ್ಗೆ ಗೊತ್ತಲ್ಲ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಕಲೆ ಈಶ್ವರ, ಕಲಾವಿದ ನೈಶ್ವರ. ಕಲೆಗೋಸ್ಕರ ನಾವಿದ್ದೇವೆ, ಕಲೆಗೋಸ್ಕರ ನೀವಿದ್ದೇವೆ. ಈ ಜಗತ್ತನ್ನು ನಾವು ಅಳೆಯಬೇಕಾದರೆ ಕಲೆಯಿಂದ ಸಾಧ್ಯ ಮಾತ್ರ ಅನ್ನುವಂಥ ವಿಚಾರನ ಹೇಳ್ತಾ ಮುಂದಿನ ವಿಡಿಯೋಕ್ಕೆ ನಾನು ಅನುಮತಿ.
ಅಂದರೆ ಆಲ್ಮೋಸ್ಟ್ ನಾವು ಗೊಟ್ಟುಗೋಡಿಗೆ ನಾವು ಅಪ್ಪರ ಜೊತೆ ನಾವೆಲ್ಲ ವರ್ಕ್ ಮಾಡೋದು. ಸೊ ಆತ್ಮೀಯರೇ ನೋಡ್ತಾ ಇದ್ರಿ ಇಲ್ಲಿ ಇನ್ನೊಂದು ದೃಶ್ಯ ಅಷ್ಟು ತುಂಬ ಇದೆ ನೋಡಿ, ನೋಡ್ತಾ ಇರ್ಬೋದು. ಕುಸ್ತಿಪಟು ನಮ್ಮ ರಾಯಣ್ಣ ಕುಸ್ತಿ ಕಣದಲ್ಲಿ ಆಡಿ ಸ್ಪರ್ಧೆಯಲ್ಲಿ ಗೆದ್ದಿರುವಂಥ ಈ ದೃಶ್ಯ, ಒಂದು ತರುಣ ಆಗಿರುವಂಥ ರಾಯಣ್ಣ ಇಷ್ಟು ಸೊಗಸಾಗಿ ನೋಡಿ. ಅವ್ರ ರಾಯಣ್ಣನ ಒಂದು ದೇಹದಾರ್ಢ್ಯ ಇರ್ಬೋದು, ಜನಗಳು ನಿಂತು ನೋಡ್ತಾ ಇರುವಂಥದ್ದು, ಈ ಕಣ ಇರ್ಬೋದು, ಇದನ್ನು ನೋಡ್ತಾ ಇದ್ರೆ ನಿಮ್ಗೆ ಎಷ್ಟು ಸೊಗಸಾಗಿ ಕಾಣಿಸ್ತಂದೆ. ಆಗಿನ ಒಂದು ನೈಜ ಏನದು ಸನ್ನಿವೇಶವನ್ನು ಈ ಕಲಾವಿದರು ಮಾಡಿರುವಂಥ ಕಲಾವಿದರಿಗೆ ನಿಜವಾಗ್ಲೂ ಒಂದು ಕೃತಜ್ಞತೆಯನ್ನು ಹೇಳಲೇಬೇಕು. ಅಷ್ಟು ನೈಜತೆಯನ್ನು ಆಗಿನ ಕಾಲದ ಒಂದು ಪರಿಸ್ಥಿತಿಗಳನ್ನು ಅಷ್ಟು ಸೊಗಸಾಗಿ ಚೊಕ್ಕಾಗಿ ನಮಗೆ ಮುಂದೆ ತೋರಿಸ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ ನೋಡಿ ಸ್ನೇಹಿತರೆ. ಇದು ನೋಡಿ ಏನು ಅನಿಸುತ್ತೆ ನೀವು ಕೂಡ ತಿಳಿಸಿ. ಸೊ ಇಲ್ಲಿ ಒಂದು ಯುದ್ಧದ ಸನ್ನಿವೇಶ ಬಂದಾಗ ಹೇಗೆ ಎದುರಿಸ್ಬೇಕನ್ನುವಂಥ ಒಂದು ಯುದ್ಧ ಕಲೆ ಅಂದರೆ ನಾವೇನು ಹೇಳ್ತೀವಿ, ಅಭ್ಯಾಸ ಮಾಡಿರುವಂಥ ದೃಶ್ಯವನ್ನು ಕಾಣ್ತಾ ಇರ್ಬೋದು. ಸೊ ನಮಸ್ಕಾರ. ಈಗ ಇಲ್ಲಿ ಹಿಂದ್ಗಡೆ ನೋಡ್ತಿರುವಂಥ ದೃಶ್ಯ ನಿಮಗೆ ಕಾಣಿಸ್ತಿರ್ಬೋದು. ಸೊ ಒಂದು ರಾಜ್ಯ ಸಭಾಂಗಣ, ಈ ಸಭಾಂಗಣದಲ್ಲಿ ನಮ್ಮ ರಾಯಣ್ಣನಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಯುದ್ಧದ ಸನ್ನಿವೇಶದಲ್ಲಿ ತಮ್ಮ ಖಡ್ಗವನ್ನು, ರಾಜ ಖಡ್ಗವನ್ನು ರಾಯಣ್ಣನಿಗೆ ಕೊಡ್ತಿರುವಂಥ ಒಂದು ದೃಶ್ಯವನ್ನು ಇಲ್ಲಿ ಅತ್ಯಂತ ಸೊಗಸಾಗಿ ಕಲಾವಿದರು ಕೂಡ ಮಾಡಿದ್ದಾರೆ. ಅಷ್ಟೇ ನೈಜ ರೀತಿಯಲ್ಲಿ ಸೆಟಪ್ನ ನೋಡ್ತಾ ಇರ್ಬೋದು. ನಿಮಗೆ ಮೇಲ್ಛಾವಣಿಗಳಿರ್ಬೋದು, ಸೊ ಅಲ್ಲಿ ಇರುವಂಥ ಸೈನಿಕರಿರ್ಬೋದು, ಊರಿನ ಸಭಿಕರಿರ್ಬೋದು, ಹೀಗೆ 10 ವಿಷಯಗಳನ್ನು ನೈಜ ರೀತಿಯಲ್ಲಿ ನಮಗೆ ತೋರ್ಪಡಿಸುವಲ್ಲಿ ಕಲಾವಿದರು ಅತ್ಯಂತ ಒಂದು ಸುಂದರವಾದಂಥ ಕೈ ಚಳಕವನ್ನು ತೋರಿಸಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಮುಂದೆ ಮತ್ತೆ ನಿಮಗೆ ವಿಡಿಯೋಗಳು ಹಾಗೆ ಸಿಗ್ತಾ ಇರುತ್ತೆ. ಸಂಪೂರ್ಣವಾಗಿ ಒಂದು ಸಂಗೊಳ್ಳಿ ರಾಯಣ್ಣ ಕ್ರಾಂತಿಕಾರಿ ಅವರ ಒಂದು ಜೀವನ ಚರಿತ್ರೆಯನ್ನು ಇಲ್ಲಿ ತೋರಿಸುವಲ್ಲಿ ಸಫಲರಾಗಿದ್ದಾರೆ. ಇದರ ಸದುಪಯೋಗವನ್ನು ರಾಜ್ಯದ ಯಾವುದೇ ಮೂಲೆಯಲ್ಲೂ ಕೂಡ ಬರ್ಬೋದು ನೀವು. ಇದು ಬೆಳಗಾವಿ ಜಿಲ್ಲೆ ಸಂಗೊಳ್ಳಿ ಗ್ರಾಮದಲ್ಲಿರುವಂಥ ಒಂದು ಸಂಗೊಳ್ಳಿಯ ಒಂದು ಪೂರ ಸಂಗೊಳ್ಳಿ ರಾಯಣ್ಣನ ಬದುಕಿನ ಒಂದು ಚಿತ್ರಣಗಳನ್ನು ಇಲ್ಲಿ ಕಾಣಬಹುದಾಗಿದೆ. ನಮಸ್ಕಾರ ಸ್ನೇಹಿತರೆ. ಮತ್ತೊಂದು ವಿಶೇಷವಾದ ದೃಶ್ಯ ನಿಮಗೆ ಕಾಣಿಸ್ತಾ ಇರ್ಬೋದು ಹಿಂದ್ಗಡೆ. ಸೊ ನೋಡಿದಾಗ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ, ಕ್ಯಾಂಪ್ ತಿಳಿಸ್ಬೋದು ಕೂಡ. ಸೊ ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ಥಾನದಲ್ಲಿ ಕಪ್ಪು ಕೇಳಲು ಬಂದಂಥ ಕೆಂಪು ಮೋತಿಯ ಮುಸುರಿಗಳಿಗೆ ಕಪ್ಪ ಬೇಕೆ ಕಪ್ಪ ಚಿಪ್ಪು ಕೊಟ್ಟೆ ಅನ್ನುವಂಥ ಒಂದು ನೀವು ಹಿಟ್ಟಾದಂಥ ಡೈಲಾಗ್ನ ನೋಡಿರ್ತೀರಿ. ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು, ಕಪ್ಪನ್ನು ಕೇಳಕ್ಕೆ ಬಂದಿರ್ತಾರೆ. ಹಾಗಾಗಿ ಸೊ ನಮ್ಮ ಸಂಗೊಳ್ಳಿ ರಾಯಣ್ಣನವ್ರ ಖಡ್ಗದ ಒಂದು ನೋಡಿ ತೆಗಿತಾರ ಒಂದು ದೃಶ್ಯಗಳು ಕಾಣಿಸ್ತಾ ಇದೆ. ಅವ್ರು ನಿರಾಕರಿಸ್ತಾರೆ. ಅವ್ರು ಕಪ್ಪು ಕೇಳಕ್ಕೆ ಬಂದ, ನಾವೇಕೆ ಕೊಡಬೇಕು ಕಪ್ಪ ನಿಮಗೆ, ಕೆಂಪು ಕೋತಿಯ ಮುಸುಡಿಗಳೇ ಅಂತ ಹೇಳಿ. ಸೊ ಒಂದು ರಾಜಸ್ಥಾನದ ಮಂತ್ರಿಗಳಿದ್ದಾರೆ. ಸೊ ಇವರೆಲ್ಲರೂ ಸೇರಿ ಅಲ್ಲಿ ಆ ಟೈಮಲ್ಲಿ ನಡೆದ ಒಂದು ದೃಶ್ಯವನ್ನು ಅಚ್ಚುಕಟ್ಟಾಗಿ
ಮಕ್ಕಂದನ ನೋಡಪ್ಪ ರಾಯನ ಅಟ್ಯಾಕ್ ಮಾಡಕ್ ಬಂದಾರ. ಸ್ನೇಹಿತರೆ ನೋಡ್ತಾ ಇರ್ಬೋದು ಹಿಂದ್ಗಡೆ ನಿಮಗೆ ದೃಶ್ಯ ಕಾಣಿಸ್ತಾ ಇದೆ. ಸಂಗೊಳ್ಳಿ ರಾಯಣ್ಣನ ಖಡ್ಗವನ್ನ ಈ ಒಂದು ಹಳ್ಳದಲ್ಲಿ ತಗೊಂಡು ಓಡೋಗ್ತಿರುವಂತ ದೃಶ್ಯ ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು. ಡೋರಿ ಹಳ್ಳದಲ್ಲಿ ಬಂಧನ. ಧಾರವಾಡ ತಾಲೂಕಿನ ಡೋರಿ ಗ್ರಾಮದ ಹತ್ತಿರ ಇರುವ ಹಳ್ಳದಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ನಾನ ಮಾಡುತ್ತಿರುವ ಸಂದರ್ಭದಲ್ಲಿ 8 ಏಪ್ರಿಲ್ 1830 ಬೆಳಗ್ಗೆ ಪಟ್ಟದಮ್ಮನವರ ಲಕ್ಕಪ್ಪ ಸಂಗೊಳ್ಳಿ ರಾಯಣ್ಣನ ಖಡ್ಗ ತೆಗೆದುಕೊಂಡು ಓಡುತ್ತಿದ್ದಾನೆ. ಕೆರೆಯ ಸುತ್ತುವರೆದು ಆಂಗ್ಲಸೇನೆ ಸಂಗೊಳ್ಳಿ ರಾಯಣ್ಣನ ಬಂಧಿಸುತ್ತಿರುವುದು. ಇಲ್ಲಿ ನೋಡ್ತಾ ಇರುವುದು ಸ್ನೇಹಿತರೆ, ನಿಮಗೆ ಹಿಂದ್ಗಡೆ ಕಾಣಿಸ್ತಿರೋ ಒಂದು ದೃಶ್ಯ ಏನಂದ್ರೆ ರಾಯಣ್ಣ ಸ್ನಾನ ಮಾಡ್ತಿರುವ ಸಂದರ್ಭದಲ್ಲಿ ಒಂದು ಕೆರೆ, ಅದು ಧಾರವಾಡದ ಒಂದು ಹತ್ತಿರ ಇರುವಂಥ ಒಂದು ಕೆರೆಯಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ. ಸೊ ಆಗ ಒಬ್ಬ ವ್ಯಕ್ತಿ ಅವ್ರ ಪಟ್ಟದ ಒಂದು ಖಡ್ಗವನ್ನು ತಗೊಂಡು ಓಡ್ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ನಮ್ಮ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನನ್ನ ಬಂಧಿಸುತ್ತಿರುವಂಥ ಒಂದು ಸುಂದರವಾದ ದೃಶ್ಯ ನೋಡಿ. ಹಳ್ಳ ಕೆರೆ ಏನೋ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ಇಲ್ಲಿ ಕಲೆಯಲ್ಲಿ ನಾವು ನೋಡ್ತಾ ಇರ್ಬೋದು, ಎಷ್ಟು ಸುಂದರವಾಗಿ ರಚನೆ ಮಾಡಿದ್ದಾರೆ. ನಿಮಗೆ ನೈಜ ರೂಪದಲ್ಲಿ ಕಂಡುಬರುವಂಥ ದೃಶ್ಯಗಳು ಸಂಗೊಳ್ಳಿಯಲ್ಲಿ ಬಂದರೆ, ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಸಂಗೊಳ್ಳಿ ಗ್ರಾಮಕ್ಕೆ ಬಂದರೆ ಸಂಪೂರ್ಣವಾಗಿ ತಿಳಿಯುತ್ತೆ. ನೋಡ್ರಿ, ಸಂಗೊಳ್ಳಿ ರಾಯಣ್ಣನನ್ನ ಬಂಧನ ಮಾಡ್ತಾರೆ, ಅಂದ್ರೆ ಸೆರೆ ಹಿಡಿತಾರೆ. ಸೆರೆ ಹಿಡಿದ ನಂತರ ಸೊ ಅವರನ್ನು ಒಂದು ಕೋರ್ಟಿಗೆ ಒಪ್ಪಿಸ್ತಾರೆ. ಅದ್ರ ಜೊತೆಗೆ ಒಂದು 7 ಸಹಚರರನ್ನು ಕೂಡ ಹಾಕ್ತಾರೆ. ಸುಮಾರು ಒಂದು 6 ತಿಂಗಳ ಕಾಲ 10 ದಿನಗಳ ಕಾಲ ವಿಚಾರಣೆ ನಡೆಯುತ್ತೆ. ಅಷ್ಟು ದಿನಗಳ ಕಾಲ ವಿಚಾರಣೆ ನಡೆಸಿ ಕಡೆಗೂ ನಮ್ಮ ಸಂಗೊಳ್ಳಿ ರಾಯಣ್ಣನನ್ನ ನಾವು ಒಂದು ಆಲದ ಮರದ ಕೆಳಗೆ ನಂದಿಗಡೆ ಅನ್ನುವಂಥ ಗ್ರಾಮದಲ್ಲಿ ಸೊ ಅವರನ್ನು ಒಂದು ಬಹಿರಂಗವಾಗಿ ಪಬ್ಲಿಕ್ಕಿಗೆಲ್ಲರಿಗೂ ಗೊತ್ತಾಗೋ ಹಾಗೆ ರೀತಿಯಲ್ಲಿ ಅವರನ್ನು ನೇಣಿಗೆ ಏರಿಸಲಾಗುತ್ತೆ. ಆ ದೃಶ್ಯದ ಒಂದು ರೂಪದಲ್ಲಿ ಮುಂಚಿತವಾಗಿ ಕೋರ್ಟ್ನಲ್ಲಿ ಅವರು ವಿವಾದಗಳನ್ನು ಒಂದು ವಿಚಾರಣೆ ಮಾಡ್ತಾ ಇರ್ತಾರೆ. ಹಾಗಾಗಿ ಸೊ ಅವರನ್ನು ನೇಣಿಗೆ ಹಾಕ್ತಾರೆ. ಅದರ ಒಂದು ಭಾಗವನ್ನು ತೋರಿಸ್ತಾ ಹೋಗ್ತೀನಿ, ಬನ್ನಿ ಸ್ನೇಹಿತರೆ. ಹಾಂ ಸರ್. ಸ್ನೇಹಿತರೆ, ನಾನು ಆಗಲೇ ಹೇಳಿದೆ ನಿಮಗೆ. ಸೊ ಸಂಗೊಳ್ಳಿ ರಾಯಣ್ಣನ ಈ ಬ್ರಿಟಿಷರು ಬಂಧನ ಮಾಡ್ತಾರೆ, ಸೆರೆ ಹಿಡಿತಾರೆ ಮತ್ತು ಕೋರ್ಟು ಒಂದು 6 ತಿಂಗಳ 10 ದಿನಗಳ ಕಾಲ ವಿಚಾರಣೆ ಮಾಡ್ತಾರೆ ಅನ್ನೋ ಇತಿಹಾಸವನ್ನು ನೋಡ್ತೀವಿ. ಸೊ ಅದೇ ರೀತಿ ನಂದಗಡ ಅನ್ನೋ ಒಂದು ಆಲದ ಮರದ ಕೆಳಗಡೆ ಒಂದು ಪಬ್ಲಿಕ್ ಅಲ್ಲಿ ಬಹಿರಂಗವಾಗಿ ನೇಣಿಗೆ ಹಾಕುವಂಥ ದೃಶ್ಯ. ಸಂಗೊಳ್ಳಿ ರಾಯಣ್ಣನ ಇದು ಕೂಡ 6 ಜನನ ಅವರು ಪಬ್ಲಿಕ್ನಲ್ಲಿ ಒಂದು ಆಲದ ಮರದ ಕೆಳಗಡೆ ನೇಣಿಗೆ ಹಾಕುವಂಥ ದೃಶ್ಯ ನೋಡಿ. ಎಲ್ಲ ಸಭಿಕರೆಲ್ಲರೂ ಅಳುತ್ತಾ ಇರುವಂಥದ್ದು. ಅಂಥ ಒಬ್ಬ ವೀರ ಶೂರನನ್ನ ಇಲ್ಲಿ ನೇಣಿಗೆ ಹಾಕುವಂಥ ದೃಶ್ಯ ಬ್ರಿಟಿಷರ ಒಂದು ಕ್ರೌರ್ಯ ಕಾಣಿಸ್ತಾ ಇದೆ. ಇಲ್ಲಿ ತಾಯಂದಿರಿರ್ಬೋದು, ಹಿರಿಯರಿರ್ಬೋದು, ಅಂತಹ ಮಕ್ಕಳನ್ನ ದೇಶದ ಪ್ರೇಮವನ್ನು ಮೆರೆದಂಥ ಇದು ಕಿತ್ತೂರು ರಾಣಿ ಒಂದು ಸಂಸ್ಥಾನವನ್ನು ಎತ್ತಿ ಹಿಡಿಯಲ್ಲಿ ಅವರು ಎಷ್ಟು ಪ್ರಮುಖರಾಗಿದ್ದರು ಅಂಥವರನ್ನು ಇವತ್ತು ಇಲ್ಲಿ ನೇಣಿಗೆ ಹಾಕ್ತಿರೋ ದೃಶ್ಯವನ್ನು ನಮಗೆ ನೋಡಿದಾಗ ನಿಜಕ್ಕೂ ನಮಗೂ ಆ ಕ್ಷಣದಲ್ಲಿ ನಾವು ಇದ್ದೀವಿ ಅನ್ನುವಂಥ ಒಂದು ಫೀಲ್ ಆಗ್ತಾ ಇದೆ. ಆ ಥರದ ಒಂದು ಇಂಥವ್ರನ್ನ ನಮ್ಮ ದೇಶ ಇಂಥ ಸ್ವತಂತ್ರ ಹೋರಾಟಗಾರರನ್ನು ನಾವು ಕಳ್ಕೊಂಡಿದ್ದೀವಿ, ಇಂಥ ನಾಡಲ್ಲಿ ನಾವು ಇದ್ದೀವಿ ಅನ್ನೋದೇ ನಮಗೆ ಪುಣ್ಯ. ಇದನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಆ ಕ್ಷಣದಲ್ಲಿ ನಾವು ಇದ್ದೀವಿ ಅನ್ನುವಂಥ ವ್ಯತ್ಯಾಸವನ್ನು ನಿಜವಾಗ್ಲೂ ಇದನ್ನೆಲ್ಲ ಯಾರೆಲ್ಲ ಇದನ್ನು ಆರ್ಗನೈಸ್ ಮಾಡಿದ್ದಾರೆ, ಇದನ್ನೆಲ್ಲ ಮುಂದೆ ನಡೆಸ್ತಾ ಇದ್ದಾರೆ, ಇದು ಇನ್ನೂ ಕರ್ನಾಟಕದಾದ್ಯಂತ ಅಲ್ಲ ದೇಶಾದ್ಯಂತ ಹೊರಗಡೆ ಹೋಗಬೇಕು, ವಿಚಾರಗಳು ಗೊತ್ತಾಗಬೇಕು. ಇಂಥ ವೀರ ಯೋಧರು ನಮ್ಮಲ್ಲಿದ್ದರು, ಅಂತಹ ಸೇನಾನಿಗಳು ನಮ್ಮಲ್ಲಿದ್ದರು, ಅಂಥ ಕಿಚ್ಚದಿಯ ನಾಗರಿಕರು ಮತ್ತೆ ನಮ್ಮ ಜೊತೆಗಿದ್ರು ಆಗಿನ ಕಾಲದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದೆ ಇನ್ನೊಂದು ಸ್ವಲ್ಪ ತೋರಿಸ್ತಾ ಬರ್ತೀನಿ. ವಿಡಿಯೋ ನೋಡ್ತಾ ಇದ್ದೀನಿ.